ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಸಂಘಟನೆಯ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಮುಖ್ಯ ಸಭೆ ಖಾನಾಪುರದಲ್ಲಿ ಜರುಗಿಸಲಾಗಿದೆ. ರಾಜ್ಯಾಧ್ಯಕ್ಷರು ಮಹೇಶ್ ಎಸ್ ಶೀಗಿಹಳ್ಳಿ ಅವರ ನೇತೃತ್ವದಲ್ಲಿ ಖಾನಾಪುರ ತಾಲೂಕಿನ ಗೌರವ ಅಧ್ಯಕ್ಷರಾಗಿ ರಾಜು ನಾಯ್ಕ ಮತ್ತು ಖಾನಾಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮಂತ ನಾಯ್ಕ ಹಾಗೂ ಖಾನಾಪುರ ನಗರ ಅಧ್ಯಕ್ಷರಾಗಿ ರುದ್ರಪ್ಪ ಮುಖಾರಿ, ಉಪಾಧ್ಯಕ್ಷರಾಗಿ ಸುನಿಲ್ ಬಾಳನ್ನವರ್, ಖಾನಾಪುರ ತಾಲೂಕು ಸಹ ಕಾರ್ಯದರ್ಶಿಯಾಗಿ ಆದಿತ್ಯ ಹುಡೇದಾರ್ ಅವರನ್ನ ಆಯ್ಕೆ ಮಾಡಿ ಆದೇಶ ಪತ್ರವನ್ನು ವಿತರಿಸಲಾಗಿದೆ. ಸಂಘಟನೆಯ ತತ್ವ ಸಿದ್ಧಾಂತಗಳು ನಿಯಮಗಳ ಅಡಿಯಲ್ಲಿ ನಿಸ್ವಾರ್ಥದಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡಲು ಪದಾಧಿಕಾರಿಗಳು ಸಿದ್ಧರಾಗಬೇಕು ಅಂತ ಹಾಗೂ ಕಾನೂನು ಕಾಯ್ದೆಯನ್ನ ತಿಳಿದುಕೊಳ್ಳಬೇಕು ಮತ್ತು ಯಾವುದೇ ಸ್ಥಳೀಯ ಸಮಸ್ಯೆಗಳು ಅನ್ಯಾಯಗಳು ಕಂಡಾಗ ಪದಾಧಿಕಾರಿಗಳು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಬೇಕು ಮತ್ತು ಪದಾಧಿಕಾರಿಗಳು ಶಿಸ್ತನ್ನ ಕಾಪಾಡಿಕೊಳ್ಳಬೇಕು. ಪ್ರತಿ ಗ್ರಾಮದಲ್ಲಿ ಸಂಘಟನೆ ರಚನೆ ಮಾಡಿ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳು ಹಾಗೂ ಪ್ರತಿಯೊಂದು ನ್ಯಾಯಯುತವಾಗಿ ಸಿಗಬೇಕಾದ ಹಕ್ಕುಗಳನ್ನು ಪಡೆದುಕೊಳ್ಳಲು ಶ್ರಮಿಸಬೇಕು ಅಂತ ಹೇಳಿ ಇನ್ನು ಅನೇಕ ವಿಚಾರವನ್ನ ಖಾನಾಪುರ ನೂತನ ಪದಾಧಿಕಾರಿಗಳಿಗೆ ಮತ್ತು ಯುವಕರಿಗೆ ರಾಜ್ಯಾಧ್ಯಕ್ಷರು ಮಹೇಶ್ ಎಸ್ ಶೀಗಿಹಳ್ಳಿ ತಿಳಿಸಿದ್ದಾರೆ. ವಾಲ್ಮೀಕಿ ರಾಜ್ಯ ಘಟಕದ ಸಂಘಟನೆ ಏನು ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ರಚನೆ ಮಾಡ್ತಾ ಇದ್ದೀವಿ. ಹಾಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ಕಮಿಟಿಯನ್ನು ಏನು ಇವತ್ತು ರಚನೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡಿ ಖಾನಾಪುರ ತಾಲೂಕಿನ ನೂತನ ಪದಾಧಿಕಾರಿಗಳನ್ನು ಆಯ್ಕೆಯನ್ನು ಮಾಡಿದ್ದೀವಿ. ಹಾಗೂ ಖಾನಾಪುರ ತಾಲೂಕಿನ ಹಲವು ಸಮಸ್ಯೆಗಳು ಮತ್ತು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಮ್ಮ ಸಂಘಟನೆಯ ಮುಖಂಡರುಗಳು, ಖಾನಾಪುರ ತಾಲೂಕಿನ ಯುವಕರು ಹಾಗೂ ಇನ್ನುಳಿದ ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಖಾನಾಪುರ ತಾಲೂಕಿನ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ನಮ್ಮ ಸಂಘಟನೆಯ ಮುಖಂಡರುಗಳು ತಾವು ಹೋರಾಟಕ್ಕೆ ಸಜ್ಜಾಗಬೇಕು. ಹೋರಾಟದ ರೂಪುರೇಷೆಗಳ ಬಗ್ಗೆ ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖಂಡರುಗಳಿಗೆಲ್ಲ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ತಿಳಿಸಲಾಯಿತು. ಈ ಖಾನಾಪುರ ತಾಲೂಕಿನ ನೂತನ ಪದಾಧಿಕಾರಿಗಳಾದಂತಹ ಖಾನಾಪುರ ತಾಲೂಕಿನ ಏನು ಗೌರವಾಧ್ಯಕ್ಷರು ರಾಜು ನಾಯಕ್ ಹಾಗೂ ಖಾನಾಪುರ ತಾಲೂಕಿನ ಅಧ್ಯಕ್ಷರಾದಂಥ ಆನಂದ್ ಉದಿ ಮತ್ತು ಖಾನಾಪುರ ತಾಲೂಕಿನ ನಗರ ಅಧ್ಯಕ್ಷರಾದಂಥ ರುದ್ರಪ್ಪ ಅವರು ಮತ್ತು ಖಾನಾಪುರ ತಾಲೂಕಿನ ನಗರ ಏನು ಉಪಾಧ್ಯಕ್ಷರಾದಂಥ ಸುನೀಲ್ ಅವರು ಮತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಹನುಮಂತ ನಾಯಕ್ ಮತ್ತು ಆದಿತ್ಯ ಸಹ ಕಾರ್ಯದರ್ಶಿ ಇವರಿಗೆಲ್ಲರಿಗೂ ಕೂಡ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸಂಘಟನೆಯನ್ನು ಒಂದು ನಿಸ್ವಾರ್ಥತೆಯಿಂದ ಸಮುದಾಯಕ್ಕಾಗಿ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಹೋರಾಟ ಒಂದು ನ್ಯಾಯಯುತವಾಗಿರಬೇಕು. ಸಂಘಟನೆ ಇಡೀ ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ಕೂಡ ರಚನೆ ಮಾಡಬೇಕು. ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ಹೋರಾಟಕ್ಕೆ ತಾವು ತಯಾರಿಯಲ್ಲಿ ಇರಬೇಕು ಅಂತ ಮುಖಂಡರಿಗೆಲ್ಲ ತಿಳಿಸಿದ್ದೀವಿ. ಸಂಘಟನೆಯನ್ನು ಖಾನಾಪುರ ತಾಲೂಕಿನ ರಚನೆ ಮಾಡಿದ್ದೀವಿ. ಹಾಗೆ ಇಲ್ಲಿ ಎಲ್ಲ ಈ ಒಂದು ನಮ್ಮ ಸಭೆಗೆ ಒಂದು ಹಾಗೂ ಉದ್ಘಾಟನೆಗೆ ಸಹಕರಿಸಿದಂಥ ಖಾನಾಪುರ ತಾಲೂಕಿನ ಯುವಕರು, ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸಿ ಮತ್ತು ಇನ್ನೂ ಮುಂದಿನ ಹೆಜ್ಜೆ ಒಂದು ನ್ಯಾಯಕ್ಕಾಗಿ ಹೋರಾಟ ನಿರಂತರ ಅನ್ನುವ ಒಂದು ನಿಟ್ಟಿನಲ್ಲಿ ಸಂಘಟನೆಯನ್ನು ಎಲ್ಲ ಹಳ್ಳಿ ಗ್ರಾಮಗಳು ಇದನ್ನು ಖಂಡಿಸಿ ಏನು ಈ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳ ವಿರುದ್ಧ ನಮ್ಮ ಸಂಘಟನೆಯಿಂದ ಹೋರಾಟ ನಿರಂತರವಾಗಿರುತ್ತೆ. ಇಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳು ಕೂಡ ನಮ್ಮ ಸಂಘಟನೆ ಯಾವಾಗಲೂ ಕೂಡ ಒಂದು ಒಳ್ಳೆಯ ಕೆಲಸ ಒಂದು ಹೋರಾಟವನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಒಳ್ಳೆಯ ಸಂಘಟನೆಯನ್ನು ನಾವು ಇದೇ ರೀತಿಯಲ್ಲಿ ಕಟ್ಟುತ್ತಾ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೀವಿ. ಹಾಗೂ ಯುವ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಪ್ರವೀಣ್ ಮಾದರ್ ಅವರು ಸಂಘಟನೆಯ ಮುಖ್ಯ ಅಂಶವನ್ನು ಪದಾಧಿಕಾರಿಗಳಿಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಗೌರವ ಅಧ್ಯಕ್ಷರು ರಾಮ್ ಪೂಜಾರಿ, ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಲಗಮಣ್ಣ ಹೊನ್ನಂಗಿ, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜು ಸಿತಿಮನಿ, ಬೆಳಗಾವಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷ ಲಕ್ಷ್ಮಣ್ ಬಾಗಡಿ, ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಕುಮಾರ್ ಪಿಎಸ್, ಖಾನಾಪುರ ತಾಲೂಕು ಅಧ್ಯಕ್ಷರು ಆನಂದ್ ಊದಿ, ಖಾನಾಪುರ ತಾಲೂಕು ನಗರ ಸೇವಕ ಹನುಮಂತ್ ಪೂಜಾರಿ, ಸ್ಥಳೀಯ ಮುಖಂಡ ಕುಬೇರ್ ನಾಯಕ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.